ಸ್ನೇಹಿತರೆ, ಈಗ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಹಚ್ಚಲೇಬೇಕಾದಂಥ 365 ಎಳೆಗಳ ಬತ್ತಿ ಬಗ್ಗೆ ತಿಳಿಸ್ಕೊಡ್ತೀನಂತ. ಕಾರ್ತಿಕ ಮಾಸದಲ್ಲಿ ಈ 365 ಬತ್ತಿಗಳನ್ನು ಹಚ್ಚೋದ್ರಿಂದ ಅಂದರೆ ನಾ ಹೆಂಗೆ ಹಚ್ಚೋದು ಅದೆಲ್ಲ ತೋರಿಸ್ಕೊಡ್ತೀನಿ. ಇದನ್ನು ನೀವು ವೈಕುಂಠ ಚತುರ್ದಶಿ ದಿವಸ ಹಚ್ಚಬೇಕಾಗ್ತದೆ. ಆ ದಿನ ನಿಮಗೆ ಹಚ್ಚಲಿಕ್ಕೆ ಆಗಿಲ್ಲ ಅನ್ನೋದಾದರೆ ಇನ್ನೂ ಒಂದು ಅವಕಾಶ, ಕೃಷ್ಣ ಪಕ್ಷದ ಚತುರ್ದಶಿ ದಿವಸ, ಅದು ಯಾವತ್ತು ಬರ್ತದೆ, ಯಾವ ಸಮಯದಲ್ಲಿ ಹಚ್ಚಬೇಕು ಅದನ್ನು ಕೂಡ ಹೇಳ್ಕೊಡ್ತೀನಂತ. ಇದರ ಮಹತ್ವ ಎಷ್ಟದ ಅಂದರೆ ಪ್ರತಿಯೊಬ್ಬರು ಈ ಬತ್ತಿಯನ್ನು ಹಚ್ಚರಿ ಅಂತ ಹೇಳ್ತೀನಿ. ಹೆಂಗೆ ಮಾಡೋದು ಕೂಡ ಹೇಳ್ತೀನಿ, ಯಾವ ಸಮಯದಲ್ಲಿ ಕೂಡ ಹಚ್ಚಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಂತ. ಅಂದರೆ ಕೃಷ್ಣ ಪಕ್ಷದ ಚತುರ್ದಶಿ ಈ ಸಲ 19ನೇ ತಾರೀಕು ಬುಧವಾರ, ಸ್ವಾತಿ ನಕ್ಷತ್ರ, ಅತ್ಯಂತ ಒಳ್ಳೆಯ ಯೋಗ ಅಂದರೆ ಸೌಭಾಗ್ಯ ಯೋಗದಲ್ಲಿ ನಮಗೆ ಪ್ರಾಪ್ತಿ ಆಗ್ತಾ ಇದೆ. ಅದಕ್ಕೆ 19ನೇ ತಾರೀಕು ಬುಧವಾರ ದಿವಸ ಸಾಯಂಕಾಲ ಸಮಯದಲ್ಲಿ 6 ಗಂಟೆ 10 ನಿಮಿಷದಿಂದ ಹಿಡಿದು ರಾತ್ರಿ 7 ಗಂಟೆ 45 ನಿಮಿಷದ ಒಳಗೆ ಈ ಬತ್ತಿಯನ್ನು ಭಗವಂತನ ಸ್ಮರಣೆಯನ್ನು ಮಾಡಿ ಈ ಬತ್ತಿಯನ್ನು ಹಚ್ಚಬೇಕು. ಇದನ್ನು ಯಾಕೆ ಹಚ್ತಾರೆ, ಇದರ ಮಹತ್ವ ಹೇಳ್ತೀನಿ, ನಂತರ ಹೆಂಗೆ ಮಾಡಿ ಹಚ್ಚಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಒಂದು ವರ್ಷದಲ್ಲಿ ನಾವು ಮಾಡಿದಂಥ ನಮ್ಮ ವಿಷದ ಘಳಿಗೆಯಲ್ಲ, ಇದನ್ನು ನಾವು ಹೆಂಗೆ ಹಚ್ತೀವಿ ಅಂದರೆ ಬತ್ತಿ ತೋರಿಸ್ತೇನೆ ನಿಮಗೆ. ಮುಂದೆ ಹಾವಿನ ಮುಖ ಬರಬೇಕು, ಹಿಂದೆ ಹಾವಿನ ಬಾಲದಂತೆ ಬರಬೇಕು. ಆ ರೀತಿಯಾಗಿ ಮಾಡಿ ಈ ಬತ್ತಿಯನ್ನು ಹಚ್ತೇವೆ. ಈ ರೀತಿಯಾಗಿ ಒಂದು ಹಾವಿನ ರೂಪದಲ್ಲಿ ಇದನ್ನು ನಾವು ಹಚ್ಚೋದ್ರಿಂದ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ವಿಷದ ಘಳಿಗೆಗಳು, ಅಂದರೆ ಈ ಸಂಸಾರ ಅನ್ನೋದೇ ಒಂದು ವಿಷದ ಹಾವಿದ್ದ ಹಾಗೆ. ಹಾವು ಎಷ್ಟೇ ನೀವು ಅದಕ್ಕೆ ಹಾಲಿದ್ರೂ ಕೂಡ ತನ್ನ ವಿಷವನ್ನು ಬಿಡುವುದಿಲ್ಲ ಅಂತ ಹೇಳ್ತೀವಿ. ಅಂತಹ ಈ ವಿಷವನ್ನು ತುಂಬಿದಂಥ ನಮ್ಮ ಈ ಸಂಸಾರದಲ್ಲಿ ಎಷ್ಟೋ ನೋವುಗಳು, ಕಷ್ಟಗಳು ಎಲ್ಲವೂ ಕೂಡ ಈ ಹಾವಿನ ರೂಪದಲ್ಲಿ ಈ ಕಾರ್ತಿಕ ಮಾಸದಲ್ಲಿ ನಾವು 365 ಎಳೆಗಳಿಂದ ಬತ್ತೆಯನ್ನು ಹಾವಿನ ರೂಪದಲ್ಲಿಯೇ ಮಾಡಿ ಹಚ್ಚಬೇಕು. ಒಂದು ಕಡೆ ಬಾಲ ಇರಬೇಕು, ಒಂದು ಕಡೆ ಮುಖ ಇರಬೇಕು, ಮುಖಕ್ಕೆ ದೀಪವನ್ನು ಹಚ್ಚಬೇಕು. ಯಾವಾಗ ಆ ಹಾವಿಗೆ ಅಂದರೆ ಹಾವಿನ ರೂಪದಲ್ಲಿರುವಂಥ ಆ ಒಂದು ಬತ್ತಿಗೆ ನಾವು ಹಚ್ತೇವೋ, ನಮ್ಮ ಜೀವನದಲ್ಲಿ ಮುಂದೆ ವಿಷದ ಘಳಿಗೆ ಅಂತ ಏನಿರ್ತಾವಲ್ಲ ಅವನ್ನ ಎಲ್ಲವೂ ನಮ್ಮಿಂದ ದೂರ ಆಗ್ತದೆ. ನಮ್ಮ ಮನೆಗೂ ಕೂಡ ಯಾವುದೇ ದೋಷ ಇದ್ದರೂ ಕೂಡ ಎಲ್ಲವೂ ಪರಿಹಾರ ಆಗ್ತದೆ ಅಂಥೇಳಿ ಈ ಒಂದು ಬತ್ತಿ ಹಚ್ಚೋದ್ರಿಂದ ಬಹಳಷ್ಟು ಜನರು ಹೇಳ್ತೀರಿ, ಎಲ್ಲವೂ ನೀವು ಹೇಳ್ಕೊಟ್ಟಿದ್ದರಿಂದ ನಮಗೆ ಒಳ್ಳೆಯದಾಗಿದೆ ಅಂಥೇಳಿ. ಈ ಬತ್ತಿಯನ್ನು ಈ ಸಲ ಹಚ್ಚಿ ನೋಡ್ರಿ, ನಿಮಗೂ ಕೂಡ ಒಳ್ಳೆಯದಾಗ್ತದೆ. ಇಷ್ಟು ದಿನ ನೀವು ಮಾಡಿಲ್ಲ ಅಂತಂದರೆ ಇನ್ನು ಮುಂದೆ ಅಂದರೆ ಈಗ 19ನೇ ತಾರೀಕು ಬುಧವಾರ ದಿವಸ ಮಾಡ್ಬೋದು. ಇನ್ನು ನಿಮಗೆ ಬತ್ತಿ ಮಾಡಲಿಕ್ಕಾಗಲಿಲ್ಲ ಅಂದ್ರೆ ಅಂಗಡಿಯಿಂದಾದರೂ ಕೂಡ ಈ ಒಂದು ಎಳೆ ಬತ್ತಿಯನ್ನು ತಂದು ಕೂಡ ಹಚ್ಬೋದು. ನೋಡ್ರಿ, ನಾವು ಒಂದು ಹತ್ತಿಯನ್ನು ಸ್ವಚ್ಛವಾಗಿ ಬಿಡಿಸ್ಕೊಳ್ಬೇಕು. ಎಡಗೈಯಲ್ಲಿ ಬಿಡಿಸಿದಂಥ ಹತ್ತಿಯನ್ನು ಇಟ್ಕೊಂಡು ಬಲಗೈಯಿಂದ ಸ್ವಲ್ಪ ಹಾಲನ್ನು ಹಚ್ಕೊಂಡು ಎಳಿತಾ ಹೋದಂತೆ ಈ ರೀತಿಯಾಗಿ ನೋಡ್ರಿ ದಾರದಂಥ ಎಳೆ ಬರ್ತಾ ಬರ್ತಾ ಹೋಗ್ತದೆ. ಅದನ್ನೆಲ್ಲ ಕೂಡಿಸಿ ಇಟ್ಕೊಳ್ಬೇಕು. ಇಟ್ಕೊಂಡ್ರು ಒಂದು ಬತ್ತಿ ಒಂದು ಎಳೆ ಎಷ್ಟಿರಬೇಕು ಅಂದರೆ ಒಂದು ಗೇಣನಷ್ಟು ಎಳೆ ಇರಬೇಕು. ಆ ಎಳೆಯನ್ನೆಲ್ಲ ಸೇರಿಸ್ಕೊಂಡು 365 ಸಂಖ್ಯೆಯಲ್ಲಿ ಆ ಬತ್ತಿಯನ್ನು ಜೋಡಿಸ್ತಾ ಹೋಗಬೇಕು. ಆ ಎಳೆಗಳನ್ನೆಲ್ಲ ಸೇರಿಸ್ಕೊಂಡು ನಂತರ ಅದು ಒಂದು ದಪ್ಪ ಬತ್ತಿ ಆಗ್ತದೆ. ಆ ದಪ್ಪ ಬತ್ತಿ ಆದಮೇಲೆ ಒಂದು ಕಡೆ ಹಾವಿನ ರೂಪ ಮುಖ ಮಾಡಬೇಕು, ಇನ್ನೊಂದು ಕಡೆ ಎಳೆಯಾಗಿ ಅಂದರೆ ಬಾಲದ ರೂಪದಲ್ಲಿ ಮಾಡಿಕೊಳ್ಬೇಕು. ಮಾಡಿಕೊಂಡು ನೋಡ್ರಿ ಇಷ್ಟು ತೆಳ್ಳಗೆ ಎಳೆ ಬರಬೇಕದು. ಅಂದರೆ ನಿಮಗೆ ಬಹಳಷ್ಟು ದಪ್ಪವಾಗಿ ಆಗೋದಿಲ್ಲ. ಈಗ ನಾನು 365 ಎಳೆಗಳನ್ನು ಮಾಡಿ ಇದೇ ರೀತಿಯಾಗಿ ಇದನ್ನು ವೈಕುಂಠ ಚತುರ್ದಶಿ ದಿವಸ ಹಚ್ತಾರೆ. ಯಾರಿಗೆ ಆಗಿಲ್ಲ ಅಂದರೂ ಕೂಡ ಕೃಷ್ಣ ಪಕ್ಷ ಚತುರ್ದಶಿ ಅದು ಕೂಡ ಅತ್ಯಂತ ಶ್ರೇಷ್ಠ. ಅದರಲ್ಲೂ ಈ ಸಲ ಸೌಭಾಗ್ಯ ಯೋಗದಲ್ಲಿ ಪ್ರಾಪ್ತಿಯಾಗಲಿರ್ತದೆ. ಈ ರೀತಿಯಾಗಿ ಎಳೆಗಳನ್ನೆಲ್ಲ ತಕ್ಕೊಂಡು ಹಾವಿನ ರೂಪದಲ್ಲಿ ಒಂದು ಗೇಣ ಬತ್ತಿಯನ್ನು ತಕ್ಕೊಂಡು 365 ಎಣಿಸ್ಕೊಳ್ಬೇಕು. ಒಂದು ಕಡೆ ಮುಖ ಹಾವಿನ ರೂಪ, ಇನ್ನೊಂದು ಎಳೆ ಬಾಲದ ರೂಪದಲ್ಲಿ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಅದನ್ನು ತುಪ್ಪದಲ್ಲಿ ತೋಯಿಸ್ಕೊಳ್ಬೇಕು. ಈಗ ನಾ ಹಚ್ಚಿದ ದೀಪ ನೋಡಿರಲ್ಲ, ತುಪ್ಪದಲ್ಲಿ ಅದನ್ನು ತೋಯಿಸ್ಕೊಂಡು ಇಟ್ಕೊಳ್ಬೇಕು. ನಂತರ ಅದನ್ನು ನಾವು ಈ ರೀತಿಯಾಗಿ ಇಷ್ಟುದ್ದಿರ್ಬೇಕು ನೋಡ್ರಿ. ಈ ಎಳೆಯನ್ನೆಲ್ಲ ನಾವು ಸೇರಿಸ್ತಾ ಹೋದಾಗ ಈ ರೀತಿಯಾಗಿ ಎಳೆಗಳನ್ನೆಲ್ಲ ಸೇರಿಸ್ತಾ ಒಟ್ಟು 365 ಎಳೆಗಳನ್ನ ಜೋಡಿಸ್ತಾ ಹೋಗಬೇಕು. ನಂತರ ಅದನ್ನು ಈ ರೀತಿಯಾಗಿ ತುಪ್ಪದಲ್ಲಿ ತೋಯಿಸಿ ಮುಖದ ಭಾಗಕ್ಕೆ
ಭಗವಂತನ ಸ್ಮರಣೆಯನ್ನು ಮಾಡ್ತಾ ದೀಪವನ್ನು ಹಚ್ಚಿ ಅದನ್ನು ಆಗ್ನೇಯ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡಬೇಕು. ಈ ರೀತಿಯಾಗಿ ದೀಪವನ್ನು ಹಚ್ಚಿ ಭಗವಂತನ ಸ್ಮರಣೆಯನ್ನು ಮಾಡೋದ್ರಿಂದ ಕಾರ್ತಿಕ ಮಾಸದ ವಿಶೇಷ ಫಲಪ್ರಾಪ್ತಿಯಾಗ್ತದೆ. ಸಮಯವನ್ನು ಹೇಳ್ಕೊಟ್ಟೀನಿ, ಯಾವ ದಿನ ಹಚ್ಚಬೇಕು ಅಂತ ಹೇಳ್ಕೊಟ್ಟೀನಿ, ಪೂರ್ಣವಾಗಿ ತಿಳಿಸ್ಕೊಟ್ಟೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.